ಅಂತ ಬಂದೆ. ಆಮೇಲೆ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಮಳೆ ಅಭಾವ, ಈ ಮೇವಿಂದು ಕೊರತೆ ಆಗಿಬಿಟ್ಟು ಅದನ್ನು ಮತ್ತೆ ನಾನು ಒಬ್ಬಂಟಿ ನೋಡ್ಕೊಳಕ್ಕಾಗಲ್ಲ, ಅಷ್ಟು ಬಂದಿಲ್ಲ. ಹೆಚ್ಚು ಕಡಿಮೆ ನಾನು 100 ಆಡು ಮಾಡಿದ್ದೆ. ನಾನು ಒಂದು 20 ಆಡಿಂದ 100 ಆಡು ಮಾಡಿದ್ದೆ. ಕುರಿಗಳು ಅಷ್ಟೇ 20ರಿಂದ ಒಂದು 50 ಕುರಿ ಮಾಡಿದ್ದೆ. ಸ್ಟಾಲ್ ಫೀಡಿಂಗಲ್ಲಿ ಸಾಕಾಣಿಕೆ ಮಾಡ್ತಿದ್ದೆ. ಸೊ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಸಮಸ್ಯೆ ಮತ್ತು ಇದಾಗಿದೆ. ಒಳ್ಳೆ ಆದಾಯ ಇದೆ, ಬಟ್ ಮಾಡಬೇಕು ಅಷ್ಟೇ. ಲೇಬರ್ ಸಮಸ್ಯೆಯಿಂದ ಅದನ್ನು ಬಿಟ್ಟೆ. ಈಗಿರೋ ಶೆಡ್ಡು ಅದು 15-30 ಬರುತ್ತದು, ಇದು 15-10 ಬರುತ್ತೆ. ಸೊ ಸುಮ್ಮನೆ ಯಾಕೆ ಖಾಲಿ ಶೆಡ್ ಬಿಡೋದು ಅಂತೇಳಿ ದೇಶಿ ನಾಟಿ ಕೋಳಿಗಳನ್ನು ಒಂದು 100ರಿಂದ 150 ಇದೆ. 150 ಪಿಳ್ಳೆ ಎಲ್ಲ ಸೇರಿ 150 ಇದೆ ದೇಶಿ ಕೋಳಿ, ನಾಟಿ ಕೋಳಿಯನ್ನು ಸಾಕಾಣಿಕೆಯನ್ನು ಮಾಡ್ತಿದ್ದೀನಿ. ಇದು ಏನಿಲ್ಲ, ನಮ್ಮ ಮನೆಯವರು ಸಹ ನೋಡ್ಕೊತಾರೆ. ನಾನು ಇನ್ನು ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆನೇ ಎದ್ಬಿಟ್ಟು ಒಂದು 6 ಗಂಟೆಗೆ ಬಿಟ್ಟರೆ 9 ಗಂಟೆ ಅಷ್ಟೊತ್ತಿಗೆ ಕೂಡ್ಬಿಟ್ಟು ನನ್ನ ಡ್ಯೂಟಿಗೆ ನಾನು ಹೊರಟೋಗ್ತೇನೆ. ಆಮೇಲೆ ನಮ್ಮ ಮನೆಯವರು ಸಂಜೆ ಒಂದು 2 ಗಂಟೆ ಬಿಡ್ಕೊತಾರೆ. ಮಧ್ಯದಲ್ಲಿ ಈ ಥರ ವೇಸ್ಟೇಜು, ಟೊಮೊಟೊ, ತರಕಾರಿ, ಕೊಳೆತು ಟೊಮೊಟೊ ನಿಮ್ಮ ಊರಲ್ಲಿ ಈ ರೀತಿ ಒಂದು ಚಿಕ್ಕ ಮಟ್ಟದಿಂದ, ಇದಕ್ಕೇನು ಲಕ್ಷಾಂತರ ರೂಪಾಯಿ ಏನು ಖರ್ಚಾಗಲ್ಲ. ಒಂದು 50 ಕೋಳಿ ಸಾಕಿದ್ರೆ ಸಾಕು, ಒಂದು 6 ತಿಂಗಳಿಗಾಗಲೇ 150-200 ಆಗಿಬಿಡುತ್ತೆ. ಅಲ್ಲೇ ಡೆವಲಪ್ ಮಾಡ್ತಾರೆ. ಒಂದು 25,000 ರೂಪಾಯಿ ಹಾಕಿದ್ರೆ ಸಾಕು. ಒಂದು ಲೋ ಕಾಸ್ಟಲ್ಲಿ ಶೆಡ್ ಕಟ್ಕೊಂಡು ಒಂದು ಅಡಿಕೆ ದಬ್ಬೆ ಆಗ್ಬೋದು, ಅಥವಾ ಭಾಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಮಾಡ್ಬೋದು. ನಿಮಗೇನೋ ಈಗ ಮೊದಲ ಶೆಡ್ ಇದೆ, ಅದು ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಈಗ ಹೊಸಬರಿಗೆ ಅವ್ರ ಮನೆ ಸ್ವಲ್ಪ ಜಾಗ ಇರುತ್ತೆ, ಒಂದು 20 ಅಡಿ 30 ಅಡಿ ಇರ್ತದೆ. ಸೊ ಅದರಲ್ಲೇ ಕೂಡ ಮಾಡ್ಕೋಬೋದು ಅಂತೇಳಿ. ಕರೆಕ್ಟು. ಒಳ್ಳೆ ಸಂದೇಶ ಕೂಡ, ಒಳ್ಳೆ ಸಲಹೆ ಕೂಡ. ತಾವು ಇದುವರೆಗೂ ಕೂಡ ನಮ್ಮ ಚಾನಲ್ ಜೊತೆಗೆ ಅನುಭವನ ಹಂಚ್ಕೊಂಡಿದ್ದೀರಿ. ಮತ್ತು ಬೇರೆ ರೈತರು ಕೂಡ ಈಗ ಹಿಂದೆ ಕೆಲವು ರೈತರು ಜೊತೆಗೆ ಕುರಿ, ಕೋಳಿ, ಹಸು, ದನ, ಎಮ್ಮೆ ಕಟ್ಟಿ ಅವರು ಹಾಲು ಉತ್ಪಾದನೆ ಮಾಡ್ತಾರೆ. ಜೊತೆಗೆ ಇದು ಕೂಡ ಒಂದು ಉದ್ಯಮ ಆಗಿ ಒಂದು ಬಟ್ಟೆ ಪರ್ಪಸ್ಗೋಸ್ಕರ ಬಟ್ಟೆ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ಆಗಿದೆ. ಮತ್ತು ಯಾವ ಒಂದೆರಡು ಇವನ್ನ ಇಟ್ಟಿದ್ದೀರಾ, ಅದ್ರ ವಿಶೇಷ ಹೇಳಿ. ಟರ್ಕಿ ಕೋಳಿಗಳು ನೋಡಿದ್ರೆ ಗಿನ್ನಿ ಪೋಲ್ ಅಂತೇಳಿ, ಅದು ಏನಕ್ಕೆ ಅಂದರೆ ಈ ಹಾವು ಫುಲ್ಲು A to Z ನಿಭಾಯಿಸ್ಕೊಂಡಿರ್ತಾರೆ. ಈಗ 100 ನಾಟಿ ಕೋಳಿಯಿಂದ ಹೆಚ್ಚು ಕಡಿಮೆ ಒಂದು 30-40 ಮೊಟ್ಟೆ ಡೈಲಿ ಇಡುತ್ತೆ. 15 ರೂಪಾಯಿ ಮಾರ್ತಿದ್ವಿ. ಏನೊಂದು ಖರ್ಚು ಈಗ 300-400 ರೂಪಾಯಿ ಮೇಲಾಗುತ್ತೆ ದಿನಕ್ಕೆ. ಇದು ಮೊಟ್ಟೆದು ಖರ್ಚು ಒಂದು 50 ರೂಪಾಯಿ ಆದರೂ ಸಾಕು, ಈಸಿಲಿ ಸಾಕಾಣಿಕೆ ಮಾಡ್ಬೋದು. ಇದು ನಿರುದ್ಯೋಗಿಗಳು ಸಹ ಆರಾಮ್ಸೆ ಅದು ಕೆಲಸ ಮಾಡ್ಕೊಂಡು, ಬೇರೆ ಕೆಲಸ ಮಾಡ್ಕೊಂಡು 24/7 ಕೆಲಸ ಇರೋದಿಲ್ಲ. ನನ್ನ ಹೆಸರು ಬಂದು ರಾಘವೇಂದ್ರ ಅಂತೇಳಿ, ನಮ್ಮ ತಂದೆ ಹೆಸರು ಮಲ್ಲೇಶಪ್ಪ ಅಂತೇಳಿ. ಸೊ ಹುಲಿಕೆರೆ ಗ್ರಾಮ, ಕಡೂರು ತಾಲೂಕು. ನಾನು ವೃತ್ತಿಯಲ್ಲಿ ನಾವು ಬೇಸಿಕಲಿ ವ್ಯವಸಾಯನ ಮಾಡ್ತಿದ್ವಿ. ಹಾಗೆ ಇನ್ನೊಂದು ವೃತ್ತಿ ಅಂತಂದರೆ ನಾನು ವಕೀಲರ ವೃತ್ತಿ ಸಹ ಮಾಡ್ತಿದ್ದೀನಿ. ಮೊದಲು ನನಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ, ಪ್ರಾಣಿಗಳು ಸಾಕೋದು ಅಂತೇಳಿ. ಅದು ಬೇಸಿಕಲಿ ಚಿಕ್ಕಂದ್ರಿಂದ ತುಂಬ ಇಷ್ಟ. ಈ ನಾಯಿ, ಬೆಕ್ಕು ಈ ಥರ ಎಲ್ಲ ಅದು ಹವ್ಯಾಸ ಆಗಿಬಿಟ್ಟು ಪ್ರಾಣಿಗಳನ್ನ ಒಂದು ಅನಿಮಲ್ ಹಸ್ಬೆಂಡ್ರಿ ಮಾಡೋದು ಅಂತೇಳಿ ಒಂದು ಸಾಕಾಣಿಕೆಯನ್ನು ದಾವಣಗೆರೆಯಿಂದ ಸುಧೀಂದ್ರ ರೆಡ್ಡಿ ಅನ್ನೋರ ಹತ್ರ ತೊಗೊಂಬಂದು ಒಂದು ಸ್ಟಾರ್ಟಿಂಗಲ್ಲಿ ಒಂದು 3 ಯೂನಿಟ್ 30 ಮೊಲ ತೊಗೊಂಬಂದು 30 ಮೊಲದಿಂದ ಶುರು ಮಾಡಿದೆ. ಆಮೇಲೆ ಬೆಳೀತಾ ಒಬ್ಬರು ಡಾಕ್ಟ್ರ್ ಇದ್ದರು, ಸತೀಶ್ ಅಂತೇಳಿ. ಅವರು ಇವತ್ತು ಪ್ರೊಫೆಸರ್ ಆಗಿದ್ದಾರೆ ವೆಟರ್ನರಿ ಕಾಲೇಜಲ್ಲಿ ಹಾಸನಲ್ಲಿ. ಅವರು ಇನ್ಸ್ಪಿರೇಷನ್ನು, ಅವರು ಡಾಕ್ಟ್ರಾಗಿದ್ದರು ನಮ್ಮೂರಿಗೆ ಬಂದು. ನೀನು ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಮಾಡೋದಕ್ಕೆ ರಾಜಸ್ಥಾನ್ ಬ್ರೀಡು ಶಿರೋಯಿ ತಳಿ ಮತ್ತು ರಾಂಬುಲೆಯನ್ನು ಕುರಿಗಳನ್ನು ಅವರು KVKಯಿಂದ